ಹಾಯ್, ನಾನು ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು CCI ಇಂಡಿಕೇಟರನ್ನು ಯೂಸ್ ಮಾಡಿ ಯಾವ ಥರ ಟ್ರೇಡ್ ಮಾಡೋದು ಅನ್ನೋದನ್ನು ನೋಡೋಣ. ಈ CCI ಇಂಡಿಕೇಟರ್ ಆಪ್ಷನ್ ಟ್ರೇಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು RSI ಇಂಡಿಕೇಟರ್ನ ಥರನೇ ವರ್ಕ್ ಆಗುತ್ತೆ, ಆದರೆ RSI ಇಂಡಿಕೇಟರ್ಗಿಂತ ಬೆಟರ್ ಆಗಿ ನಮಗೆ ಇದು ಸಿಗ್ನಲ್ಸ್ಗಳನ್ನು ನೀಡುತ್ತೆ. ಸೊ RSI ಇಂಡಿಕೇಟರ್ಗಳಲ್ಲಿ ಇರುವಂತಹ ಕೆಲವು ಪ್ರಾಬ್ಲಮ್ಗಳು ಈ CCI ಇಂಡಿಕೇಟರಲ್ಲಿ ಇಲ್ಲ. CCI ಅಂದರೆ ಕಮೋಡಿಟಿ ಚಾನೆಲ್ ಇಂಡೆಕ್ಸ್. ಇದು ನಮಗೆ ಡೈರೆಕ್ಷನ್ ಹಾಗೂ ಮೂಮೆಂಟ್ ಎರಡನ್ನ ಕೂಡ ತೋರಿಸ್ಕೊಡುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಟ್ರೇಡ್ಸ್ಗಳನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸ್ಟ್ರಾಟಜಿಗಳನ್ನು ತಿಳಿಸ್ಕೊಡ್ತೀನಿ. ಒಂದು ಕಂಟಿನ್ಯೂಯೇಷನ್ ಸ್ಟ್ರಾಟಜಿ, ಅಂದರೆ ಟ್ರೆಂಡಿ ಮಾರ್ಕೆಟಲ್ಲಿ ನೀವು ಯೂಸ್ ಮಾಡಬಹುದಾದಂತಹ ಸ್ಟ್ರಾಟಜಿ. ಇನ್ನೊಂದು ಟ್ರೆಂಡ್ ರಿವರ್ಸಲ್ ಸ್ಟ್ರಾಟಜಿ, ಅಂದರೆ ನೀವು ಟ್ರೆಂಡ್ ರಿವರ್ಸಲನ್ನು ಐಡೆಂಟಿಫೈ ಮಾಡಿ ಅಲ್ಲಿ ನೀವು ಯಾವ ಥರ ಟ್ರೇಡ್ ತಗೊಳ್ಬೋದು ಅನ್ನೋದನ್ನು ಕೂಡ ನಾವಿವತ್ತು ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಇಲ್ಲಿ ಪ್ರತಿ ವಾರ ಬೇರೆ ಬೇರೆ ಎಜುಕೇಷನಲ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಸೊ ಈಗ ನಾವು ಚಾರ್ಟಲ್ಲಿ ಯಾವ ಥರ ಈ ಇಂಡಿಕೇಟರನ್ನು ಪ್ಲಾಟ್ ಮಾಡೋದು ಹಾಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಇದು ಬ್ಯಾಂಕ್ ನಿಫ್ಟಿಯ ಚಾರ್ಟ್. ನಾನಿಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಈ ಸ್ಟ್ರಾಟಜಿಯನ್ನು ಬ್ಯಾಂಕ್ ನಿಫ್ಟಿ ಅಥವಾ ಬೇರೆ ಸ್ಟಾಕ್ಸ್ ಮೇಲೆ ಕೂಡ ಟ್ರೈ ಮಾಡ್ಬೋದು. ಸೊ ಮೊದಲಿಗೆ ಇಂಡಿಕೇಟರ್ಸಿಗೆ ಹೋಗಿ ನಾವು ಕಮೋಡಿಟಿ ಅಂತ ಟೈಪ್ ಮಾಡಿದರೆ ಕಮೋಡಿಟಿ ಚಾನೆಲ್ ಇಂಡೆಕ್ಸ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಕೆಳಗೆ CCI ಇಂಡಿಕೇಟರ್ ಕಾಣಿಸುತ್ತೆ. ಸೊ ನಾವು ಈ ಸ್ಟ್ರಾಟಜಿಗೆ ಡಿಫಾಲ್ಟ್ ಸೆಟ್ಟಿಂಗ್ಸನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಸೊ ನಾವೀಗ ಮೊದಲನೆಯ ಸ್ಟ್ರಾಟಜಿಯನ್ನು ನೋಡೋಣ. ಸೊ ಈ ಸ್ಟ್ರಾಟಜಿಯಲ್ಲಿ ನಾವು ಟ್ರೆಂಡಿ ಮಾರ್ಕೆಟಲ್ಲಿ ಯಾವ ಥರ ಇದನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಅದಕ್ಕೋಸ್ಕರ ನಾವು EMA ಕ್ರಾಸ್ ಓವರನ್ನು ಕೂಡ ಈ ಇಂಡಿಕೇಟರ್ ಜೊತೆಗೆ ಯೂಸ್ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಇಂಡಿಕೇಟರ್ಸಿಗೆ ಹೋಗಿ ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಕ್ಲಿಕ್ ಮಾಡೋಣ. ಸೊ ಒಂದು EMA ಸೆಟ್ಟಿಂಗ್ಸಲ್ಲಿ ನಾನು 20 ಅಂತ ಲೆಂಗ್ತನ್ನು ಚೇಂಜ್ ಮಾಡ್ತೀನಿ. ಹಾಗೆ ಇಲ್ಲಿ ಕಲರ್ ಕೂಡ ನಾನು ರೆಡ್ ಕೊಡ್ತೀನಿ. ಇನ್ನೊಂದು EMAಯನ್ನು ಬೈ ಡಿಫಾಲ್ಟ್ 9 ಅಂತ ಇರುತ್ತೆ, 50 ಅಂತ ಚೇಂಜ್ ಮಾಡೋಣ. ಸೊ ನಮಗೆ ಇಲ್ಲಿ ಎರಡು EMAಯನ್ನು ಯೂಸ್ ಮಾಡಬೇಕಾಗುತ್ತೆ. ಒಂದು 20 EMA, ಇನ್ನೊಂದು 50 EMA. ಸೊ ಈ ಕ್ರಾಸ್ ಓವರ್ಸನ್ನು ನಾವು ಫಸ್ಟಿಗೆ ಐಡೆಂಟಿಫೈ ಮಾಡಿ ಆನಂತರ ಎಕ್ಸ್ಟ್ರಾ ಕನ್ಫರ್ಮೇಷನಿಗೆ ನಾವು CCI ಇಂಡಿಕೇಟರನ್ನು ಕೂಡ ಯೂಸ್ ಮಾಡಿ ನಂತರ ನಮ್ಮ ಎಂಟ್ರಿಯನ್ನು ನಾವಿಲ್ಲಿ ಪ್ಲ್ಯಾನ್ ಮಾಡ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು CCI 100ಸಲ್ಲಿ ಇರುತ್ತೆ. ಸೊ ನಾವು RSIಯಲ್ಲಿದ್ದ ಹಾಗೆ ಇಲ್ಲಿ ಅಬವ್ 100 ಹೋದರೆ ಓವರ್ ಬಾಟ್ ಏರಿಯಾ ಅಂತ ಆಗುತ್ತೆ, ಬಿಲೋ -100 ಹೋದಾಗ ಓವರ್ ಸೋಲ್ಡ್ ಏರಿಯಾ ಅಂತ ಆಗುತ್ತೆ. ಸೊ ಈಗ ಎಂಟ್ರಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾವು 20 EMAಯನ್ನು ರೆಡ್ ಲೈನ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೇವೆ. ಹಾಗೆ ಈ ಬ್ಲೂ ಲೈನ್ 50 EMA ಆಗಿದೆ. ಸೊ ಫಸ್ಟಿಗೆ ನಾವು ಯಾವಾಗ 20 EMA ಅಂದರೆ ಈ ರೆಡ್ ಲೈನ್ ಯಾವಾಗ ಬ್ಲೂ ಲೈನನ್ನು ಕ್ರಾಸ್ ಓವರ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ಕ್ರಾಸ್ ಓವರ್ ಈ ಪಾಯಿಂಟಲ್ಲಿ ಆಗುತ್ತೆ. ಸೊ ಯೂಶ್ವಲಿ ಕ್ರಾಸ್ ಓವರ್ ಆದಾಗ ಆಲ್ಮೋಸ್ಟ್ ಒಂದು ಮೂವ್ ಆಗಿರುತ್ತೆ. ಸೊ ನಾವು ಡೈರೆಕ್ಟಾಗಿ ಕ್ರಾಸ್ ಓವರ್ಸಲ್ಲಿ ಟ್ರೇಡ್ಸನ್ನು ತಗೊಂಡ್ರೆ ನಮ್ಮ ಎಂಟ್ರಿ ಲೇಟ್ ಆಗಿರುತ್ತೆ. ಸೊ ನಾವು ಡೈರೆಕ್ಟಾಗಿ ಕ್ರಾಸ್ ಓವರ್ ಆದ ಕೂಡಲೇ ಎಂಟ್ರಿಯನ್ನು ತಗೊಳ್ಳದೆ ಒಂದು ಒಳ್ಳೆ ಪುಲ್ ಬ್ಯಾಕಿಗೆ ನಾವು ವೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಒಳ್ಳೆ ಪುಲ್ ಬ್ಯಾಕ್ ಆಗಿದೆ ಅಲ್ವಾ. ಬಟ್ ಎಗೇನ್ ಈ ಪುಲ್ ಬ್ಯಾಕ್ ಆದಾಗ ನೀವು ಈ ಮೂವಿಂಗ್ ಆ್ಯಾವ್ರೇಜ್ ಲೈನನ್ನು ಕೂಡ ನೋಡಬೇಕಾಗತ್ತೆ. ಸೊ ಇಲ್ಲಿ 20 EMA 50 EMAಗಿಂತ ಮೇಲಿದೆ. ಸೊ ಬುಲ್ಲಿಶ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಹಾಗೆ ಇಲ್ಲಿ ಪುಲ್ ಬ್ಯಾಕ್ ಕೂಡ ಆಗಿದೆ. ಸೊ ಯಾವಾಗ ಪುಲ್ ಬ್ಯಾಕ್ ಆಗುತ್ತೋ ಆಗ ನೀವು CCI ಇಂಡಿಕೇಟರನ್ನು ಕೂಡ ನೋಡಬೇಕು. ಸೊ CCI ಇಂಡಿಕೇಟರ್ ಯಾವಾಗ -100ಇಂದ ಪಾಸ್ ಆಗುತ್ತೋ, ಅಂದರೆ -100ಇಂದ ಮೇಲೆ ಹೋಗ್ತಾ ಇರುತ್ತೋ ಆ ಟೈಮಲ್ಲಿ ನಾವು ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಪುಲ್ ಬ್ಯಾಕ್ ಆಗ್ತಾ ಇದೆ, CCI ಇಂಡಿಕೇಟರ್ ಡೌನ್ ಸೈಡ್ ಬರ್ತಾ ಇದೆ. ಸೊ ಈ ಪಾಯಿಂಟಿನ ನಂತರ CCI ಇಂಡಿಕೇಟರ್ ಅಬವ್ -100 ಹೋಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಸಮ್ವೇರ್ ಈ ಪಾಯಿಂಟಲ್ಲಿ ನೀವು ನಿಮ್ಮ ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು ಅಥವಾ ಈ ಪಾಯಿಂಟಲ್ಲಿ ನೀವು ನಿಮ್ಮ ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ನಿಮ್ಮ ಸ್ಟಾಪ್ ಲಾಸ್
ಪ್ರೀವಿಯಸ್ ಸ್ವಿಂಗ್ ಲೋ ಅಂದರೆ ಈ ಕೇಸಲ್ಲಿ ನಾವು ನೋಡಿದ್ರೆ ಪ್ರೀವಿಯಸ್ ಸ್ವಿಂಗ್ ಇದಾಗಿದೆ. ಸೊ ಇದರ ಕೆಳಗೆ ಸಣ್ಣ ಬಫರನ್ನು ಇಟ್ಟು ನೀವು ನಿಮ್ಮ ಸ್ಟಾಪ್ ಲಾಸನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ಈ ಸ್ಟ್ರಾಟಜಿಯ ಇನ್ನೊಂದು ಬ್ಯೂಟಿ ಏನಂದರೆ ನೀವು ಎವ್ರಿ ಪುಲ್ ಬ್ಯಾಕಲ್ಲಿ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು, ಹಾಗೆ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಎಂಟ್ರಿ ಈ ಪಾಯಿಂಟಲ್ಲಿ ತಗೊಂಡ್ರೆ ಇಲ್ಲಿ ಅಥವಾ ಇಲ್ಲಿ ಸಮ್ವೇರ್ ಅರೌಂಡ್ ಈ ಪಾಯಿಂಟಲ್ಲಿ ನಿಮ್ಮ ಫಸ್ಟ್ ಎಂಟ್ರಿ ಆಗಿದ್ದರೆ ನೀವು ನೆಕ್ಸ್ಟ್ ಎಂಟ್ರಿಗೆ ಮತ್ತೆ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕು. ಅಂದರೆ ಈ ಥರ ಪುಲ್ ಬ್ಯಾಕ್ ನಿಮಗೆ ಕಂಡಾಗ ಈ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಹತ್ತಿರ ಸ್ಟಾಪ್ ಬಂದಾಗ ಮತ್ತೆ ನೀವು CCI ಇಂಡಿಕೇಟರನ್ನು ನೋಡಬೇಕು. ಸೊ CCI ಇಂಡಿಕೇಟರಲ್ಲಿ ಯಾವಾಗ ಈ ಲೈನ್ -100 ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ನೀವು ಕ್ವಾಂಟಿಟಿಯನ್ನು ಆ್ಯಡ್ ಮಾಡೋದನ್ನು ಪ್ಲ್ಯಾನ್ ಮಾಡ್ಬೋದು. ಅಂದರೆ ಇಲ್ಲಿ ನೀವು ನೋಡಿದ್ರೆ ಈ ಆಲ್ಮೋಸ್ಟ್ ಈ ಲೆವೆಲಲ್ಲಿ ಈ ಕ್ಯಾಂಡಲಲ್ಲಿ ಮತ್ತೆ CCI ಇಂಡಿಕೇಟರ್ -100 ಮೇಲೆ ಮೂವ್ ಆಗ್ತಾ ಇದೆ. ಸೊ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ನೀವು ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು, ಹಾಗೆ ನಿಮ್ಮ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡಿ ನೀವು ಮತ್ತೆ ಈ ಸ್ವಿಂಗಿನ ಕೆಳಗೆ ತರ್ಬೋದು. ಅಂದರೆ ಪ್ರೀವಿಯಸ್ ಸ್ವಿಂಗ್ ಲೋ ಯಾವುದಿದೆ ಅಲ್ಲಿಗೆ ನೀವು ನಿಮ್ಮ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ಬೋದು. ಸೊ ದ್ಯಾಟ್ ಇನ್ ಕೇಸ್ ಈ ಲೆವೆಲಿಂದ ಕೆಳಗೆ ಬಂದರೂ ಕೂಡ ಇಲ್ಲಿಂದ ನಮಗೆ ಲಾಸ್ ಆಗೋದಿಲ್ಲ. ಸೊ ಇಲ್ಲಿ ನೀವು ನಿಮ್ಮ ಕ್ವಾಂಟಿಟಿಯನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ನೋಡ್ಬೋದು ನೀವು ಮತ್ತೆ ಒಳ್ಳೆಯ ಮೂಮೆಂಟನ್ನು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ತು. ಸೊ ಇದನ್ನು ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿರ್ಬೋದು, ನಿಫ್ಟಿಯಲ್ಲಿ ಆಗಿರ್ಬೋದು ಅಥವಾ ಸ್ಟಾಕಲ್ಲಿ ಆಗಿರ್ಬೋದು ಎಲ್ಲಿ ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು. ಸೊ ಈ ಸ್ಟ್ರಾಟಜಿಯಲ್ಲಿ ಬೇಸಿಕಲಿ ನಾವು ಟ್ರೆಂಡನ್ನು ನೋಡಿಕೊಂಡು ಯಾವಾಗ ಮಾರ್ಕೆಟ್ ಟ್ರೆಂಡಿ ಆಗಿರುತ್ತೋ ಆಗ ಎಂಟ್ರಿಯನ್ನು ನೋಡ್ತೇವೆ. ಈಗ ನಾವು ಎರಡನೇ ಸ್ಟ್ರಾಟಜಿಯನ್ನು ನೋಡೋಣ. ಇದೇನೆಂದರೆ ಟ್ರೆಂಡ್ ರಿವರ್ಸಲ್ ಸ್ಟ್ರಾಟಜಿ. ಯಾವಾಗ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ಟ್ರೇಡನ್ನು ತಗೊಳ್ಳುವಂಥದ್ದು. ಸೊ ಬೇಸಿಕಲಿ ಇದನ್ನು ಡೈವರ್ಜೆನ್ಸ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಸೊ ಬೇಸಿಕಲಿ ಡೈವರ್ಜೆನ್ಸ್ ಅಂದರೆ ಏನು? ಡೈವರ್ಜೆನ್ಸ್ ಅಂದರೆ ಬ್ಯಾಂಕ್ ನಿಫ್ಟಿ ಅಥವಾ ನೀವು ಯಾವುದೇ ಸ್ಟಾಕನ್ನು ನೋಡ್ತಾ ಇದ್ದರೆ ಅಲ್ಲಿ ಅದು ನಿಮಗೆ ಕಂಟಿನ್ಯೂಸ್ ಆಗಿ ಲೋವರ್ ಲೋವನ್ನು ಫಾರ್ಮ್ ಮಾಡ್ತಾ ಇರುತ್ತೆ. ಆದರೆ CCI ಇಂಡಿಕೇಟರ್ ಅದರ ಅಪೋಸಿಟನ್ನು ತೋರಿಸ್ತಾ ಇರುತ್ತೆ, ಅಂದರೆ ಲೋವರ್ ಹೈಸನ್ನು ಫಾರ್ಮ್ ಮಾಡ್ತಾ ಇರುತ್ತೆ. ಅಂದರೆ ನಮ್ಮ ಸ್ಟಾಕ್ ನಮಗೆ ಅಥವಾ ಇಂಡೆಕ್ಸ್ ನಮಗೆ ಒಂದು ಸಿಗ್ನಲನ್ನು ಕೊಡ್ತಾ ಇರುತ್ತೆ, ಅಂದರೆ ಡೌನ್ ಟ್ರೆಂಡನ್ನು ಹೇಳ್ತಾ ಇದೆ. ಆದರೆ ಈ ಇಂಡಿಕೇಟರ್ ಅದರ ಅಪೋಸಿಟ್ ಅಂದರೆ ಅಪ್ವರ್ಡ್ ಮೂಮೆಂಟನ್ನು ನಮಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಂಥ ಕೇಸಸಲ್ಲಿ ನಾವು ರಿವರ್ಸಲ್ ಟ್ರೇಡನ್ನು ತಗೊಂಡ್ರೆ ಹೆಚ್ಚಾಗಿ ಒಳ್ಳೆಯ ಟ್ರೇಡಿಂಗ್ ಅಪಾರ್ಚುನಿಟಿ ನಮಗೆ ಸಿಗುತ್ತೆ. ಸೊ ಇದನ್ನು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ ಬ್ಯಾಂಕ್ ನಿಫ್ಟಿ ಲೋವರ್ ಲೋಸ್ಗಳನ್ನು ಫಾರ್ಮ್ ಮಾಡ್ತಾ ಇದೆ. ಇದೇ ಟೈಮಲ್ಲಿ ನಾವು CCI ಅನ್ನು ನೋಡಿದ್ರೆ ಇಲ್ಲಿ ಹೈಯರ್ ಲೋಸ್ಗಳು ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಲೋ ಫಾರ್ಮ್ ಆಯಿತು, ಆಮೇಲೆ ಹೈಯರ್ ಲೋ ಫಾರ್ಮ್ ಆಯಿತು, ಆಮೇಲೆ ಇನ್ನೊಂದು ಹೈಯರ್ ಲೋ ಫಾರ್ಮ್ ಆಯಿತು. ಸೊ ಈ ಥರ ಆದಾಗ ಯಾವಾಗ CCI -100ಗಿಂತ ಮೇಲೆ ಹೋಗುತ್ತೋ ಆ ಪಾಯಿಂಟಲ್ಲಿ ಅಂದರೆ ಸಮ್ವೇರ್ ಈ ಪಾಯಿಂಟಲ್ಲಿ ನೀವು ನಿಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡ್ಬೋದು. ಅಂದರೆ ಇಲ್ಲಿ ನಿಫ್ಟಿ ಡೌನ್ ಸೈಡ್ ಮೂಮೆಂಟನ್ನು ತೋರಿಸ್ತಾ ಇದ್ರೂ ಕೂಡ CCI ಹೈಯರ್ ಲೋಸನ್ನು ಫಾರ್ಮ್ ಮಾಡ್ತಾ ಇರೋದ್ರಿಂದ ಯಾವಾಗ CCI -100ಗಿಂತ ಮೇಲೆ ಹೋಗುತ್ತೋ ಆಗ ನೀವು ಬೈಯಿಂಗನ್ನು ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ನೀವು ನೋಡಿದ್ರೆ ಆಮೇಲೆ ಬ್ಯಾಂಕ್ ನಿಫ್ಟಿ ಒಳ್ಳೆಯ ಅಪ್ವರ್ಡ್ ಮೂಮೆಂಟನ್ನು ಕೊಡ್ತು. ಸೊ ಈ ಥರ ನೀವು CCIಯನ್ನು ಯೂಸ್ ಮಾಡಿಕೊಂಡು ಅದನ್ನು ಮತ್ತೆ ಸ್ಟಾಕ್ ಅಥವಾ ಇಂಡೆಕ್ಸನ್ನು ಕಂಪೇರ್ ಮಾಡಿಕೊಂಡು ರಿವರ್ಸಲ್ ಟ್ರೇಡನ್ನು ಕೂಡ ತಗೊಳ್ಬೋದು. ಸೊ ಈಗ CCI ಮತ್ತು RSIಗಿರುವಂತಹ ಡಿಫ್ರೆನ್ಸನ್ನು ನೋಡೋಣ. ಸೊ ಇಲ್ಲಿ ನಾನು RSI ಇಂಡಿಕೇಟರನ್ನು ಪ್ಲಾಟ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ RSI ಇಂಡಿಕೇಟರ್ ತುಂಬ ಸಿಗ್ನಲ್ಸ್ಗಳನ್ನು ಕೊಡ್ತಾ ಇದೆ. ಅಂದರೆ ಕ್ಲಿಯರ್ ಆದ ಮೂಮೆಂಟನ್ನು ಇಲ್ಲಿ ನೋಡೋದು ಕಷ್ಟ ಆಗುತ್ತೆ. ಅದೇ ನೀವು CCI ಇಂಡಿಕೇಟರನ್ನು ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಮೂಮೆಂಟ್ಗಳು ಸ್ಮೂತ್ ಆಗಿದೆ. ಅಂದರೆ ಅನ್ನೆಸೆಸರಿ ಎಂಟ್ರೀಸ್ಗಳನ್ನು ನಾವಿಲ್ಲಿ CCI ಇಂಡಿಕೇಟರ್ ಯೂಸ್ ಮಾಡೋದ್ರಿಂದ ಅವಾಯ್ಡ್ ಮಾಡ್ಬೋದು. RSIಲಿ ಹೆಚ್ಚಿನ ಸಿಗ್ನಲ್ಸ್ಗಳು ಬರ್ತವೆ, ಹಾಗಾಗಿ ಅದು ಫಾಲ್ಸ್ ಸಿಗ್ನಲ್ ಕೂಡ ಆಗಿರ್ಬೋದು. ಆದರೆ CCIಯಲ್ಲಿ ನಂಬರ್ ಆಫ್ ಸಿಗ್ನಲ್ಸ್ ಕಮ್ಮಿ ಇರುತ್ತೆ ಹಾಗೂ ಪ್ರಿಸಿಷನ್ ಜಾಸ್ತಿ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಪ್ರಿಸೈಸ್ ಆಗಿ ನೋಡಬೇಕಾದ್ರೆ RSIಯ ಲೆಂಗ್ತನ್ನು ನಾವು 5 ಮಾಡಿ ನೋಡೋಣ. ಇಲ್ಲಿ ನೀವು ನೋಡಿದ್ರೆ ಸ್ಮೂತ್ ಮೂಮೆಂಟ್ಸ್ ನಿಮಗೆ ಕಾಣಿಸ್ತಾ ಇದೆ CCIಯಲ್ಲಿ. ಅದೇ RSIಯಲ್ಲಿ ಮೂಮೆಂಟ್ಸ್ ಅದೇ ಡೈರೆಕ್ಷನಲ್ಲಿ ಇದ್ದರೂ ಕೂಡ ಅಷ್ಟು ಪ್ರಿಸೈಸ್ ಆಗಿಲ್ಲ, ಸ್ಮೂತ್ ಆಗಿ ಹೋಗ್ತಾ ಇಲ್ಲ. ನಮಗೆ ಹೆಚ್ಚಿನ ಎಂಟ್ರೀಸ್ಗಳು ಇಲ್ಲಿ ಸಿಗುತ್ತೆ, ಬಟ್ ಇದರ ಪ್ರಿಸಿಷನ್ ಕಮ್ಮಿ ಇರುತ್ತೆ. ಸೊ ನೋಡಿದ್ರಲ್ಲ CCI ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಟ್ರೇಡ್ಸ್ಗಳನ್ನು ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ ಬೇಸಿಕಲಿ ನಾವು 2 ಥರ ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಟ್ರೆಂಡಿ ಮಾರ್ಕೆಟಲ್ಲಿ EMA ಕ್ರಾಸ್ ಓವರನ್ನು ಯೂಸ್ ಮಾಡಿಕೊಂಡು ನಾವು ಎಂಟ್ರೀಸ್ಗಳನ್ನು ತಗೊಳ್ಬೋದು CCIಯ ಕನ್ಫರ್ಮೇಷನ್ ತಗೊಂಡ ನಂತರ.
ಹಾಗೆ ರಿವರ್ಸಲ್ ಸಿಚುವೇಶನ್ಗಳಲ್ಲಿ ನಾವು ಡೈವರ್ಜೆನ್ಸನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಕೂಡ ನಾವು ರಿವರ್ಸಲನ್ನು ನೋಡಿ ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಸೊ ಎರಡು ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ನಾವು ಎರಡು ಥರ CCI ಅನ್ನು ಯೂಸ್ ಮಾಡಿಕೊಂಡು ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.